ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ದೀಪಾ ಹಿರೇಮಠ್, ಗಂಗಾವತಿಯಿಂದ ಉಪನ್ಯಾಸಕಿ, ಅದರ ಜೊತೆಗೆ ಬಸವ ಅಕ್ಯೂ ಅಕಾಡೆಮಿಯ ಹೀಲರ್. ವೇರಿಕೋಸ್ ವೇನ್ಸ್. ಇವತ್ತು ಸಾಕಷ್ಟು ಜನರು ಈ ವೇರಿಕೋಸ್ ವೇನ್ಸಿಂದ ಬಳಲ್ತಾ ಇದ್ದಾರೆ. ಎಷ್ಟೇ ಮೆಡಿಸಿನ್ ತೊಗೊಂಡ್ರು, ಆಪ್ರೇಷನ್ ಮಾಡಿಸ್ಕೊಂಡ್ರೂ ಕೂಡ ಮತ್ತೆ ವೇರಿಕೋಸ್ ವೇನ್ಸ್ ಆಗ್ತಾ ಇದೆ. ಏನು ಇದಕ್ಕೆ ಕಾರಣ? ಏನು, ಯಾರಿಗಾಗತ್ತೆ, ಔಷಧಿ ಇಲ್ಲದೇ ಹೇಗೆ ಈ ವೇರಿಕೋಸ್ ವೇನ್ಸನ್ನು ಗುಣಪಡಿಸ್ಕೊಳ್ಬಹುದು ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವೇರಿಕೋಸ್ ವೇನ್ಸ್ ಅಂದರೆ ಉಬ್ಬಿರುವ ರಕ್ತನಾಳಗಳು. ಇವು ಕಾಲುಗಳಲ್ಲಿ ಕಂಡುಬರುತ್ತವೆ. ನಮ್ಮ ಕಾಲುಗಳು ನಮ್ಮ ದೇಹದ ಸಂಪೂರ್ಣ ಭಾರವನ್ನು ಹೊತ್ತುಕೊಳ್ತಾವೆ, ಹೌದಾ? ಹಾಗಿದ್ರೆ ನಮ್ಮ ಕಾಲುಗಳು ಹೇಗಿರಬೇಕು? ಸ್ಟ್ರಾಂಗ್ ಆಗಿರಬೇಕು, ಮಸಲ್ಸ್ ಸ್ಟ್ರಾಂಗ್ ಆಗಿರಬೇಕು, ಜೊತೆಗೆ ಸರ್ಕ್ಯುಲೇಷನ್ ಸರಿಯಾಗಿ ಇರಬೇಕು. ಯಾವಾಗ ಮಸಲ್ಸು ವೀಕ್ ಆಗ್ತವೆ ಮತ್ತು ಸರ್ಕ್ಯುಲೇಷನ್ ಇರಲ್ಲ, ಆಗ ನಮ್ಮ ಕಾಲುಗಳಲ್ಲಿ ತೊಂದರೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅವುಗಳಲ್ಲಿ ಈ ವೇರಿಕೋಸ್ ವೇನ್ಸ್, ಉಬ್ಬಿರುವ ರಕ್ತನಾಳಗಳು ಕೂಡ ಒಂದು. ಈ ಸಮಸ್ಯೆ ಕೂಡ ಒಂದು. ಈ ರಕ್ತನಾಳಗಳು, ಉಬ್ಬಿರುವ ರಕ್ತನಾಳಗಳು ಚರ್ಮದ ಕೆಳಗಡೆ ಉಬ್ಬಿರುತ್ತವೆ. ಚರ್ಮದ ಕೆಳಗಡೆ ನರಗಳು, ನಾಳಗಳು ಉಬ್ಕೊಂಡಿರುತ್ತೆ. ಅದು ಉಂಡೆ ಗಟ್ಟಿರುತ್ತೆ, ಗಂಟು ಗಟ್ಟಿರುತ್ತೆ. ಈ ವೇರಿಕೋಸ್ ವೇನ್ಸ್ ಯಾರಿಗೆ ಕಂಡು ಬರ್ತಾವೆ, ಯಾರಲ್ಲಿ ಆಗುತ್ತೆ? ಯಾರು ಹೆಚ್ಚು ಸಮಯದವರೆಗೆ ನಿಂತಲ್ಲೇ ನಿಂತು ಕೆಲಸ ಮಾಡ್ತಾರೋ ಅವರಿಗೆ ಈ ವೇರಿಕೋಸ್ ವೇನ್ಸ್ ಕಂಡುಬರುತ್ತೆ. ಯಾರು? ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು, ಉಪನ್ಯಾಸಕರು, ಗಾರೆ ಕೆಲಸ ಮಾಡ್ತಕ್ಕಂಥವರು, ಕಿರಾಣಿ ಅಂಗಡಿ ಇರೋರು, ಪಾರ್ಲರ್, ಮತ್ತು ಹಾಗೆ ಮನೆಯಲ್ಲಿ ಹೆಣ್ಮಕ್ಳು ಕೂಡ ನಿಂತ್ಕೊಂಡೇ ಕೆಲಸ ಮಾಡ್ತಾರೆ. ಇವರೆಲ್ಲರೂ ಹೆಚ್ಚು ಸಮಯ ನಿಂತಲ್ಲೇ ನಿಂತು ಕೆಲಸ ಮಾಡೋರಿಗೆ ಈ ವೇರಿಕೋಸ್ ವೇನ್ಸ್ ಬರುತ್ತೆ. ಕಾಲುಗಳಲ್ಲಿ ವೇನ್ಸ್ಗಳು ಏನಾಗುತ್ತೆ, ಉಬ್ಕೊಂಡು ಬಿಡ್ತಾವೆ. ಅಲ್ಲಿ ರಕ್ತ ಚಲನೆ ಆಗದೇ ನಿಂತಲ್ಲೇ ನಿಂತು ಅದು ಏನಾಗುತ್ತೆ, ಉಬ್ಬಿ ಬಿಡುತ್ತೆ. ಇಲ್ಲಿ ನುಂಗಿದ್ದ ಹಾವು ಥರ ಆಗುತ್ತೆ. ಈ ವೇರಿಕೋಸ್ ವೇನ್ಸ್ ಯಾಕೆ ಬರುತ್ತೆ ಅಂತ ಪ್ರಶ್ನೆ ಬಂದಾಗ ಇದರಲ್ಲಿನೇ ಉತ್ತರ ಇದೆ. ಯಾರು ಹೆಚ್ಚು ನಿಂತ್ಕೊಂಡೇ ಇರ್ತಾರೆ, ನಿಂತು ಕೆಲಸ ಮಾಡ್ತಾರೆ, ಅವ್ರ ದೇಹದಲ್ಲಿ ಏನಾಗುತ್ತೆ, ಚಲನೆ ಇರಲ್ಲ, ಚಲನೆ ಕಡಿಮೆ ಆಗುತ್ತೆ. ವೇನ್ಸಲ್ಲಿ ಕೂಡ ಚಲನೆ ಕಡಿಮೆ ಆಗುತ್ತೆ. ಬ್ಲಡ್ ಟಾಕ್ಸಿನ್ಸ್ ಎಲ್ಲ ಏನಾಗುತ್ತೆ, ಮೂವ್ ಆಗದೆ ಒಂದೇ ಕಡೆ ನಿಲ್ಲುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಹಾಗಾಗಿ ವೇರಿಕೋಸ್ ವೇನ್ಸ್ ಬರುತ್ತೆ. ಇದು ಸಡನ್ನಾಗಿ ಆಗುವಂಥದ್ದಲ್ಲ. ನೀವು ಬಹಳ ವರ್ಷಗಳಿಂದ ನಿಂತ್ಕೊಂಡೇ ಇರ್ತೀರ, ನಿಂತ್ಕೊಂಡೇ ಕೆಲಸ ಮಾಡ್ತಿರ್ತೀರ. ಸೊ ಹಾಗಾಗಿ ಅದು ಬಂದಿರುತ್ತೆ. ಈಗ ಬಂದಿರೋರಿಗೂ ಕೂಡ ಪರಿಹಾರ ಸಿಗುತ್ತೆ. ಹಾಗೆಯೇ ಮುಂದೆ ಬರದೇ ಇರೋ ಹಾಗೆ ತಡೆಗಟ್ಟೋದಕ್ಕೂ ಕೂಡ ಈ ಟ್ರೀಟ್ಮೆಂಟಿಂದ ಸಾಧ್ಯ. ಔಷಧಿ ಇಲ್ಲದೇ ಕಲರ್ ಹಾಕ್ಕೊಳ್ಳೋದರ ಮೂಲಕ, ವರ್ಣ ಚಿಕಿತ್ಸೆಯ ಮೂಲಕ. ನಿಮ್ಮ ಎರಡೂ ಕೈನ ಮಧ್ಯ ಬೆರಳು ಮತ್ತು ಉಂಗುರ ಬೆರಳಿಗೆ ಅರಿಶಿನ ಕಲರ್, ಹಳದಿ ಬಣ್ಣವನ್ನು ಆ ಬೆರಳಿನ ಸೈಡ್ಗೆ ಹಳದಿ ಕಲರನ್ನು ಹಾಕ್ಕೋಬೇಕು. ಎರಡು ಹಿಂದೆ ಮುಂದೆ ಹಳದಿ ಕಲರನ್ನು, ಎರಡು ಕೈಗೆ ಹಿಂದೆ ಮುಂದೆ ಹಳದಿ ಕಲರನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ಬಲಗೈನ ಉಂಗುರ ಬೆರಳಲ್ಲಿ 1, 2, 3 ಕೊನೆಯ ಜಾಯಿಂಟ್ ಇದೆಯಲ್ಲ, ಅಲ್ಲಿ ಒಂದು ಹಳದಿ ಕಲರ್ ಲೈನು ಮತ್ತು ಆರೆಂಜ್ ಕಲರ್ ಲೈನು ಹಾಕ್ಕೊಳ್ಳಿ, ಹಿಂದೆ ಮುಂದೆ, ಫ್ರಂಟ್ ಆ್ಯಂಡ್ ಬ್ಯಾಕ್. ಅದರ ಜೊತೆಗೆ ಎಡಗೈನ ತೋರು ಬೆರಳು, ಈ ತೋರು ಬೆರಳಿಗೆ 3ನೇ ಜಾಯಿಂಟಿಗೆ ಆರೆಂಜು ಮತ್ತು 2ನೇ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಿಂದೆ ಮುಂದೆ ಹಾಕ್ಕೊಳ್ಳಿ. ಇದನ್ನು ದಿನ ಹಾಕ್ಕೊಳ್ತಾ ಬನ್ನಿ. ನಿಮ್ಮ ಸಮಸ್ಯೆ ಕಡಿಮೆ ಆಗೋವರೆಗೂ ಹಾಕ್ಕೊಳ್ತಾ ಬನ್ನಿ. ಯಾರಿಗೆ ಆ ತೊಂದರೆ ಬರಬಾರ್ದಂಗೆ ನೋಡ್ಕೋಬೇಕು ಅಂತಂದರೆ, ಯಾರು ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ದೀರಾ ಅವರು ಕೂಡ ವಾರದಲ್ಲಿ 3 ಸಾರಿ ಹಾಕಿ. ಇದನ್ನು ಡೇ ಟೈಮಲ್ಲಿ ಹಾಕಬೇಕು. 4 ತಾಸು ಇರಬೇಕು. ಕಲರ್ ಅಷ್ಟೇ ಹಾಕ್ಕೊಂಡು ಕೂತ್ರೆ ಅಲ್ಲ, ಆಹಾರದ ಬಗ್ಗೆನೂ ಕೂಡ ಕಾಳಜಿ ಇರಬೇಕು. ನೀವು ಕಲರ್ ಅಷ್ಟೇ ಹಾಕ್ಕೊಂಡು ಸಿಕ್ಕದ ತಿಂತಾ ಹೋದರೆ ಅದು ರಿಸಲ್ಟ್ ಬರಲ್ಲ. ಹೇಗಿರೋದು ಹಾಗೆ ಆಗುತ್ತೆ. ನಾವು ಕಡಿಮೆ ಮಾಡ್ತೀವಿ, ನೀವು ಜಾಸ್ತಿ ಮಾಡ್ಕೊಳ್ತೀರಾ ಅಷ್ಟೇ. ಸ್ವೀಟ್ ತಿನ್ನಬೇಡಿ. ಹಾಗೂ ನೀವು ಉಪಯೋಗಿಸ್ತಕ್ಕಂತಹ ದವಸ ಧಾನ್ಯಗಳು, ಅಕ್ಕಿ, ಗೋಧಿ, ಜೋಳ ಇವೆಲ್ಲ ಹೈಬ್ರಿಡ್ ಅಲ್ಲ, ಜವಾರಿನೇ ಯೂಸ್ ಮಾಡಿ. ಆರ್ಗ್ಯಾನಿಕ್ ಸಾವಯವವನ್ನು ಯೂಸ್ ಮಾಡಿ. ಪ್ಯಾಕೆಟ್ ಫುಡ್ಡು, ಪ್ರೊಸೆಸ್ಡ್ ಫುಡ್ಡು ಬೇಡ. ಇದರ ಜೊತೆಗೆ ನೀವು ದಿನನಿತ್ಯದ ಜೀವನದಲ್ಲೂ ಕೂಡ ಬದಲಾವಣೆ ಮಾಡ್ಕೋಬೇಕು. ಹೆಚ್ಚು ನಿಂತ್ಕೊಂಡು ಮಾಡುವಂಥ ಕೆಲಸನ ಮಾಡಬೇಡಿ. ಕುತ್ಕೊಂಡು ಕೆಲಸ ಮಾಡಿ. ಮಧ್ಯ ರೆಸ್ಟ್ ಕೊಡ್ತಾ ಇರಿ. ಹಾಗೆ ಯಾವಾಗಲೂ ನೀವು ಚಟುವಟಿಕೆಯಿಂದ ಇರಬೇಕು. ಖುಷಿಯಾಗಿ ಲವಲವಿಕೆಯಿಂದ
ಇರಬೇಕು. ಹಸಿವಾದರೆ ಮಾತ್ರ ಊಟ ಮಾಡಿ, ಹಸಿವಾಗಲಿಲ್ಲ ಅಂದರೆ ಊಟ ಮಾಡಬೇಡಿ. ಟ್ರೈ ಮಾಡಿ, ಇದರಿಂದ ಯಾವ ಸೈಡ್ ಎಫೆಕ್ಟು ಕೂಡ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಇದರ ಲಾಭವನ್ನು ಪಡೆದುಕೊಳ್ಳಿ. ಔಷಧಿ ರಹಿತ ಜೀವನವನ್ನು ನಡೆಸಿ ನಿಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಸಂಪರ್ಕಿಸಿ. ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರುತ್ತೆ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಆರೋಗ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ನೋಡಬೇಕಾದ್ರೆ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟಿಗೆ ಹೋಗಿ, ಅಲ್ಲಿ ಆರೋಗ್ಯ ಬೆಳಗು ಅಂತ ಲಿಸ್ಟಲ್ಲಿ ನೀವು ವಿಡಿಯೋಗಳನ್ನು ನೋಡಬಹುದು. ಧನ್ಯವಾದಗಳು.